ವಾಲ್ಮೀಕಿ ಮಹರ್ಷಿ ಧರ್ಮ, ನೀತಿ, ಸತ್ಯದ ಬಗ್ಗೆ ತೀವ್ರ ಆಲೋಚನೆ ಮಾಡುತ್ತಿರುವಾಗ ಆತನ ಮನದಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ಲೋಕದಲ್ಲಿ ಸಕಲ ಗುಣಗಳಿಂದ ಕೂಡಿದ ಧರ್ಮನಿಷ್ಠ, ಸತ್ಯವಂತ, ಶೂರವೀರ, ಸಹನಶೀಲ, ಜ್ಞಾನಿ, ಕೃತಜ್ಞ, ಪ್ರಜೆಪಾಲಕ, ಶತ್ರುಗಳಿಗೆ ಭಯಂಕರನಾದ ಸರ್ವಗುಣ ಸಂಪನ್ನ ಪುರುಷನಾರು? ಅಂದರೆ ಇಂತಹ ಆದರ್ಶ ಮನುಷ್ಯನು ಈ ಭೂಮಿಯಲ್ಲಿ ಇದ್ದಾನಾ ಎಂದು ಪ್ರಶ್ನಿಸುತ್ತಾರೆ. ಆಗ ನಾರದಮುನಿ ವಾಲ್ಮೀಕಿಗೆ ಉತ್ತರವಾಗಿ ಹೇಳುತ್ತಾರೆ, ಇಂತಹ ವ್ಯಕ್ತಿ ಈ ಭೂಮಿಯಲ್ಲಿ ಇದ್ದಾನೆ ಎಂದು ಅವನು ಅಯೋಧ್ಯಾಪುರದ ಇಕ್ಷ್ವಾಕುವಂಶದ ರಾಮಚಂದ್ರನು ಎಂಬುದಾಗಿ ತಿಳಿಸುತ್ತಾರೆ. ಅವರು ರಾಮನ ಗುಣಗಳು, ಜೀವನ ವೃತ್ತಾಂತ ಮತ್ತು ಅವನು ಹೇಗೆ ಧರ್ಮದ ಮೂರ್ತಿವಂತನಾಗಿದ್ದಾನೆ ಎಂಬುದನ್ನು ಸಣ್ಣ ರೂಪದಲ್ಲಿ ವರ್ಣಿಸುತ್ತಾರೆ. ಇದೇ ಸಂವಾದ ವಾಲ್ಮೀಕಿಗೆ ರಾಮನ ಕಥೆಯನ್ನು ಮಹಾಕಾವ್ಯವಾಗಿ ಬರೆದ ಪ್ರೇರಣೆಯಾಗಿ ಪರಿಣಮಿಸುತ್ತದೆ. ವಾಲ್ಮೀಕಿ ಈ ಕಥೆಯಿಂದ ಪ್ರೇರಿತರಾಗಿ ತನ್ನ ಆಶ್ರಮಕ್ಕೆ ಹಿಂದಿರುಗುತ್ತಾರೆ. ಅಲ್ಲಿ ಅವರು ಕ್ರೌಂಚ ಪಕ್ಷಿಗಳ ಘಟನೆ ನೋಡಿ ತನ್ನಿಂದ ತಾನೇ ಮೊದಲ ಶ್ಲೋಕವನ್ನು ರಚಿಸುತ್ತಾರೆ. ಬ್ರಹ್ಮದೇವರು ವಾಲ್ಮೀಕಿಗೆ ಇಂತಾಗಿ ರಾಮಾಯಣ ಮಹಾಕಾವ್ಯ ಉದ್ಭವಿಸುತ್ತದೆ. ರಾಮಾಯಣದ ಮುಂದಿನ ಭಾಗ ಬೇಕಾಗಿದ್ದಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ.